ಸ್ನೇಹಿತರೆ, ಇವತ್ತು ನಾವು AIDSO ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಧನಂಜಯಪುರ, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಜಾವಗಲ್ ಹೋಬಳಿಯ ಧನಂಜಯಪುರದಲ್ಲಿದ್ದೀವಿ. ಇಲ್ಲಿ ನೂರಾರು ಜನರು ಇವತ್ತು ಅವರ ಊರಿನ ಶಾಲೆ ಉಳಿಬೇಕು ಅಂತ ಹೇಳಿ ಇವತ್ತಿಲ್ಲಿ ಸೇರಿದ್ದಾರೆ. ಇವಾಗ ಆಲ್ರೆಡಿ KPS ಮ್ಯಾಗ್ನೆಟ್ ಯೋಜನೆ ಇಡೀ ರಾಜ್ಯದಾದ್ಯಂತ ಹೋರಾಟಗಳು ಬೆಳೀತಾ ಇದೆ. ಅದರ ವಿರುದ್ಧ ನಮ್ಮೂರ್ ಶಾಲೆ ನಮ್ಮೂರಲ್ಲಿ ಉಳಿಬೇಕು, ನಮ್ಮೂರಿನ ಮಕ್ಕಳು ಆ ಶಾಲೆಯಲ್ಲಿ ಓದ್ಬೇಕಂದ್ರೆ ನಮ್ಮೂರಿನ ಶಾಲೆ ನಮ್ಮೂರಲ್ಲಿ ಇರ್ಬೇಕಂತ ಹೇಳಿ ಹೋರಾಟಗಳು ಮಾಡ್ತಾ ಇದ್ದಾರೆ. ಇವತ್ತು ನಾವೇನ್ ಧನಂಜಯಪುರಕ್ಕೆ ಬಂದಿದ್ದೀವಿ, ಇಲ್ಲೂ ಕೂಡ ಅಭೂತಪೂರ್ವ ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇದೆ. ನೋಡಿ, ಇಲ್ಲಿ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಬಂದು ನಮ್ಮೂರಿನ ಶಾಲೆ ಉಳಿಸ್ಕೊಳಕ್ಕೆ ನಾವ್ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ, ನಾವ್ ಎಲ್ಲಿಗ್ ಬೇಕಿದ್ರು ಹೋರಾಟಕ್ಕೆ ಬರ್ತೀವಿ. BO ಮನವಿ ಪತ್ರ ಕೊಡ್ಬೇಕಾ, ಇಡೀ ಜಿಲ್ಲಾಧಿಕಾರಿ DC ಅವ್ರಿಗೆ ಮನವಿ ಪತ್ರ ಕೊಡ್ಬೇಕಾ, ನಾವು ಕೊಡ್ತೀವಿ. ಆದ್ರೆ ನಮ್ಮೂರಿನ ಶಾಲೆ ಉಳಿಬೇಕು, ನಮ್ಮೂರಿನ ಶಾಲೆಗೆ ಮಕ್ಕಳಿಗೆ ಶಿಕ್ಷಣ ಸಿಗ್ಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಹೋರಾಟಗಳು ಮಾಡ್ತಾ ಇದೀವಿ ಸ್ನೇಹಿತರೆ. ಇಲ್ಲೇನು ಜಾವಗಲಲ್ಲಿ KPS ಮ್ಯಾಗ್ನೆಟ್ ಯೋಜನೆ ಮಾಡಬೇಕು, ಅಲ್ಲಿ KPS ಶಾಲೆ ತೆರಿಬೇಕಂತ ಹೇಳಿ ಸರ್ಕಾರ ನಿಂತಿದೆ. ಅದು ನಮಗೆ ಒಪ್ಪಿಗೆ ಇಲ್ಲ. ನಮ್ಮೂರಿನ ಶಾಲೆ ಇಲ್ಲೇ ಉಳಿಬೇಕು, ನಾವು ಅಲ್ಲಿವರೆಗೂ ನಮ್ಮ ಮಕ್ಕಳನ್ನ ಕಳ್ಸಕ್ ಸಾಧ್ಯ ಇಲ್ಲ ಅಂತ ಹೇಳಿ ಜನಗಳಲ್ಲಿ ನಿರ್ಧಾರ ತಗೊಂಡಿದ್ದಾರೆ. ಹಾಗಾಗಿ ಈ ಊರಿನಲ್ಲಿ ಈ ಶಾಲೆ ಉಳಿಯೋವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ. ಅದು 1 ತಿಂಗಳಿರ್ಬೋದು, 1 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, ನಾವು ಹೋರಾಟ ಮಾಡ್ತೀವಿ. ಪ್ರತಿ ವರ್ಷ ನಮ್ಮೂರಿನ ಶಾಲೆ ಇಲ್ಲೇ ಉಳಿಸ್ಕೊಳತ್ತಾರೆ. ಅದನ್ನೆಲ್ಲದನ್ನು ಇವ್ರು ಹೋಗಿ ಯಾವ್ದೋ ಒಂದು ಹೋಗ್ಲಿ ಒಂದು ಪಂಚಾಯತಿ ಲೆವೆಲ್ ಕಟ್ಟೋದ್ರ ಬದಲು ಹಳ್ಳಿಲೇ ಒಂದೊಂದು ಕೊಠಡಿ ಕೊಟ್ಬಿಟ್ಟು ಆ ಮಕ್ಕಳಿಗೆ ವ್ಯವಸ್ಥಿತವಾದಂತ ಒಂದು ಚೇರ್ ಇರ್ಬೋದು, ಅವರಿಗೆ ಬರ್ಕೊಳ್ಳೋ ವ್ಯವಸ್ಥೆನ ಮಾಡ್ಕೊಡೋಂಥದ್ದು ಇರ್ಬೋದು, ಒಂದು ಸೂರಿನ ವ್ಯವಸ್ಥೆ ಇರ್ಬೋದು, ಅದನ್ನೆಲ್ಲ ಮಾಡ್ಕೊಡ್ಲಿ. ಅದನ್ನ ಬಿಟ್ಬಿಟ್ಟು ಈಗ ನಮ್ಮಲ್ಲಿ ರೈತರಿರೋದ್ರಿಂದ 100ಕ್ಕೆ 80% ಜನ ಹಸುಗಳನ್ನು ಸಾಕೊಂಡು ವ್ಯವಸಾಯನ ಮಾಡ್ಕೊಂಡಿದ್ದಾರೆ. ಅವರು ಇನ್ ಟೈಮಿಗೆ 8 ಗಂಟೆಗೆ ಬಸ್ ಬರುತ್ತೋ 7:15 ಬಸ್ ಬರುತ್ತೋ, ಮಕ್ಕಳನ್ನ ಕಳಿಸ್ಬೇಕು ಅಂತ ಏನ್ ಮಾಡ್ತಾರೆ ಅಂದ್ರೆ ಆ ಮಕ್ಕಳನ್ನ ಉಳಿಸ್ಕೊಳ್ತಾರೆ. ಹಿಂಗೇನೆ ಮಕ್ಕಳು 2 ದಿವಸ 3 ದಿವಸ ಉಳ್ಕೊಳ್ತಾರೆ. 4ನೇ ದಿವಸಕ್ಕೆ ಏನ್ ಮಾಡ್ತಾನೆ ಅವನು, ಬಿಡ ಅತ್ಲಾಗೆ ಬಸ್ ಹೋಗುತ್ತೆ, ನಾನು ನಮ್ಮ ಅಮ್ಮನ ಜೊತೆ ಎಲ್ಲರೂ ಕೂಲಿ ಕೆಲ್ಸಕ್ಕೆ ಹೋಗೋಣ, ಇಲ್ಲ ಪೋಲಿ ಆಟ ಆಡೋಣ ಅನ್ಕೊಂಡು ನಮ್ಮ ಊರಿನ ಶಿಕ್ಷಣ ವ್ಯವಸ್ಥೆನೆ ಹೋಗುತ್ತೆ. ನಾಳೆ ದಿವಸ ಏನಾಗುತ್ತೆ, ಇದೇ ತರ ಮಾಡ್ತಾ 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 ಹೋಗ್ತಾ ನಮ್ಮ ಮಕ್ಕಳು ಅಂತಲ್ಲ, ಬೇರೆ ಮಕ್ಕಳು ಅಂತಲ್ಲ, ನಮ್ಮ ಗ್ರಾಮದ ಎಲ್ಲಾ ಮಕ್ಕಳು ಅವರ ಶಿಕ್ಷಣ ವ್ಯವಸ್ಥೆನೆ ಮರ್ತ್ಕೊಂಡ್ಬಿಡ್ತಾರೆ. ಹಂಗಾಗಿ ದಯಮಾಡಿ ನಮ್ಮ ಶಾಲೆನ ನಮ್ಮೂರಲ್ಲೇ ಉಳಿಸ್ಕೊಡಿ. ಈ ಒಂದು ವಿದ್ಯಾರ್ಥಿ ಪರಿಷತ್ ಏನಿದೆ, ಇವು ನಿಮ್ಮ ಜೊತೆ ನಾವು ಇರ್ತೀವಿ, ನೀವು ನಮ್ಮ ಜೊತೆ ಇರಿ, ಸಪೋರ್ಟ್ ಮಾಡ್ತೀವಿ. ಈಗ ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆ ಇರ್ಬೋದು, ಒಂದು ಕನಕ ಜಯಂತಿ ಇರ್ಬೋದು, ಒಂದು ಸಂಗೊಳ್ಳಿ ರಾಯಣ್ಣ ಜಯಂತಿ, ಒಂದು ಗಾಂಧಿ ಜಯಂತಿ, ಇಂಥವು ಏನಾದರೂ ಜನಗಳಿಗೆ ಮಾಹಿತಿ ಮುಟ್ಟುತ್ತೆ ಅಂದ್ರೆ ನಮ್ಮ ಮಕ್ಕಳು ಊರಿನ ಸುತ್ತ ಮೆರವಣಿಗೆ ಬಂದಾಗ ಮಾತ್ರ ಮುಟ್ಟೋದು. ಈ ಎಲ್ಲಾ ಮಕ್ಕಳು ಏನಾದರೂ ಜಾವಗಲಿಗೆ ಹೋದ್ರು ಅಂದ್ರೆ ನಮಗೆ ಸ್ವತಂತ್ರ ದಿನಾಚರಣೆ ಗೊತ್ತಾಗಲ್ಲ, ಗಾಂಧೀಜಿನ ಗೊತ್ತಾಗಲ್ಲ, ಸುಭಾಷ್ ಚಂದ್ರ ಬೋಸ್ ಗೊತ್ತಾಗಲ್ಲ. ಇದಕ್ಕೆ ನೇರ ಹೊಣೆ ಸರ್ಕಾರನೇ. ದಯಮಾಡಿ ನಮಗೆ ಮೋಸ ಮಾಡಬೇಡಿ, ಬಡವ್ರ ಮಕ್ಕಳ ಶಿಕ್ಷಣ ಕಿತ್ಕೋಬೇಡಿ, ನಮ್ಮ ಶಾಲೆನ ಇಲ್ಲೇ ಉಳಿಸಿ.